ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ ವ್ಯೂವರ್ ಗುಣ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಸಿಂಬಲ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ಎಲ್ಲರಿಗಿಂತ ಮೊದಲು ನೀವು ನೋಡ್ಬೋದು. ನಿಮ್ಗೆ ತಿಳಿಸ್ಕೊಡ್ತೀನಿ ಒಂದು ಬ್ಲಾಗರ್ ಟ್ಯೂಟೋರಿಯಲ್ ಪಾರ್ಟ್ 3 ಸೊ ಫಸ್ಟು ಬ್ಲಾಗರ್ನ ಯಾವ ರೀತಿ ಸೆಟ್ ಮಾಡ್ಕೋಬೇಕು, A to Z ಸೆಟ್ಟಿಂಗ್ಸನ್ನು ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅಂತ ವಿಡಿಯೋ ಮಾಡಿದ್ದೆ. ನೀವು ನೋಡಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಒಂದ್ಸಲ ವಿಸಿಟ್ ಮಾಡಿ. ನಾನೀಗ ತಿಳಿಸ್ಕೊಡ್ತಾ ಇದ್ದೀನಿ ಬ್ಲಾಗರ್ನ ಕಸ್ಟಮೈಸೇಷನ್ ಮಾಡ್ಕೊಳ್ಳೋದು ಹೇಗೆ ಅಂತ. ಸೊ ಬ್ಲಾಗ್ನಲ್ಲಿ ಲೇಔಟ್ ಇರುತ್ತೆ, ನಿಮ್ಮ ಒಂದು ಥೀಮ್ಸ್ನ ಯಾವ ರೀತಿ ಆ್ಯಡ್ ಮಾಡ್ಕೊಳ್ಳೋದು, ಬ್ಯಾಕಪ್ ಮಾಡ್ಕೊಳ್ಳೋದು ಹೇಗೆ, ಕಸ್ಟಮೈಸ್ ಮಾಡ್ಕೊಳ್ಳೋದು ಹೇಗೆ, ಲೇಔಟ್ನೆಲ್ಲನೂ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕಾಗಿ ನಾನು ಏನು ಮಾಡ್ತೀನಿ, ನನ್ನ ಒಂದು ಇಮೇಲ್ ID ಮುಖಾಂತರ ಲಾಗಿನ್ ಆಗಿದ್ದೀನಿ. ನಾನೊಂದು ಬ್ಲಾಗರ್ ಇದರಲ್ಲಿ ಗೂಗಲ್ ಆ್ಯಪ್ಸ್ನ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ನೀವೀಗ ಡೈರೆಕ್ಟಾಗಿ ನಮಗೆ ಬ್ಲಾಗರ್ ಅಂತ ಇದೆ. ಈ ಬ್ಲಾಗರ್ನ ಕ್ಲಿಕ್ ಮಾಡ್ತೀನಿ, ಡೈರೆಕ್ಟಾಗಿ ನಮ್ಮ ಬ್ಲಾಗ್ ಅನ್ನೋದು ಓಪನ್ ಆಗಿಬಿಡುತ್ತೆ. ನೋಡ್ಬೋದು ನೀವೀಗ ನಮ್ಮ ಬ್ಲಾಗ್ ಅನ್ನೋದು ಓಪನ್ ಆಗಿದೆ. ಇಲ್ಲಿ ನಾನು ಏನು ಮಾಡ್ತೀನಿ, ಇಲ್ಲಿ ಬರ್ತೀನಿ, ರಿವರ್ಟ್ ಟು ಲೆಜಿಸ್ಟಿವ್ ಬ್ಲಾಗರ್ ಅಂದರೆ ಹಳೆ ಬ್ಲಾಗ್ಗೆ ನಾವು ಕನ್ವರ್ಟನ್ನು ಮಾಡಿದ್ದೀವಿ. ಹಳೆ ಬ್ಲಾಗ್ ಅನ್ನೋದು ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಸೊ ನೋಡ್ಬೋದು ಫ್ರೆಂಡ್ಸ್, ಈಗ ನಮಗಿಲ್ಲಿ ಲೇಔಟ್ ಅಂತ ಇದೆ. ಸೊ ಲೇಔಟಲ್ಲಿ ಯಾವ ಥರ ಸೆಟ್ ಮಾಡ್ಕೊತೀವಿ ಆ ರೀತಿ ನಮಗೆ ಮೇಯ್ನ್ ಒಂದು ವೆಬ್ಸೈಟ್ ಅನ್ನೋದು ಕಾಣಿಸುತ್ತೆ. ಆಮೇಲೆ ಥೀಮ್ ಅಂತ ಇದೆ. ಸೊ ಮೇಯ್ನ್ ಇಂಪಾರ್ಟೆಂಟು ಥೀಮ್ನ ಯಾವ ರೀತಿ ಬ್ಯಾಕಪ್ ಮಾಡ್ಕೊಳ್ಳೋದು, ರೀಸ್ಟೋರ್ ಮಾಡೋದು, ಅಂದರೆ ಹೊಸ ಥೀಮ್ನ ಯಾವ ರೀತಿ ಅಪ್ಡೇಟ್ ಮಾಡೋದು, ಓಲ್ಡ್ ಥೀಮ್ನ ಯಾವ ರೀತಿ ನೀವು ಯಾವುದೇ ಮಾಡಬೇಕು ಅಂದರೆ ಫಸ್ಟ್ ನಿಮ್ಮೊಂದು ಓಲ್ಡ್ ಥೀಮ್ನ ಬ್ಯಾಕಪ್ ಮಾಡ್ಕೋಬೇಕು, ಆಮೇಲೆ ಹೊಸ ಥೀಮ್ನ ಅಪ್ಡೇಟ್ ಮಾಡಬೇಕಾಗುತ್ತೆ. ಸೊ ಯಾವ ರೀತಿ ಸೆಟ್ಟಿಂಗ್ ಮಾಡ್ಕೊಳ್ಳಿ, ಲೇಔಟ್ ಸೆಟ್ಟಿಂಗ್ ಯಾವ ಥರ ಮಾಡೋದು, ಥೀಮ್ ಸೆಟ್ಟಿಂಗ್ಸ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ನಾನೀಗ ಥೀಮ್ಸ್ ಬಂದಿದ್ದೀನಿ. ಇಲ್ಲಿ ಬ್ಯಾಕಪ್ ರಿಸ್ಟೋರ್ ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡ್ತೀನಿ. ನಿಮ್ಗೆ ಏನು ಫೈಲ್ಸ್ ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಚೂಸ್ ಫೈಲ್ ಕೊಡ್ಬೋದು. ಇಲ್ಲ ನಿಮ್ಗೆ ಏನಾದ್ರು ಫೈಲ್ಸ್ ಇದೆ ಅಂದರೆ ನೀವು ಡೌನ್ಲೋಡ್ ಥೀಮ್ ಅಂತ ಇದೆಯಲ್ಲ, ಈ ಥೀಮ್ ಅನ್ನೋದು ಈಗ ಡೌನ್ಲೋಡ್ ಆಗುತ್ತೆ. ಹಾಗಿಲ್ಲ ನಮಗೆ ಹೊಸ ಥೀಮ್ ಅಪ್ಡೇಟ್ ಮಾಡ್ತಾ ಇದೀವಿ ಅಂದರೆ ನೋ ಪ್ರಾಬ್ಲಮ್. ಸೊ ಚೂಸ್ ಫೈಲ್ ಅಂತ ಇದೆಯಲ್ಲ, ಇದನ್ನು ನಾನು ಕ್ಲಿಕ್ ಮಾಡ್ತೀನಿ. ಈಗ ನಾನು ಒಂದು ಥೀಮನ್ನು ಅಪ್ಡೇಟ್ ಮಾಡ್ತೀನಿ. ನನ್ನ ಕಂಪ್ಯೂಟರಲ್ಲಿ ನಾನು ಒಂದು ಥೀಮನ್ನು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಆರ್ಟಿಕಲ್ ನಿಮಗೆ ಟಾಪ್ 5 ಬೆಸ್ಟ್ ಮೈ ಚಾಯ್ಸ್ ಥೀಮ್ಸನ್ನು ನಿಮಗೆ ಕೊಡ್ತೀನಿ. ಅದ್ರ ಮುಖಾಂತರ ನೀವು ಯಾವ್ದು ಬೇಕೋ ಅದನ್ನು ನೀವು ಚೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ಸೊ OnePlus ಅಂತ. ಸೊ ನಾನು ಈ ಥೀಮು ನಿಮಗೆ ನೆಕ್ಸ್ಟು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಟಾಪ್ 5 ಬ್ಲಾಗರ್ ಥೀಮ್ಸ್ ಅಂತ ಟೆಂಪ್ಲೇಟ್ಸ್ನ ಕೊಡ್ತೀನಿ ನಿಮಗೆ. ಸೊ ನಾನು ಏನು ಮಾಡ್ತೀನಿ, XML ಫೈಲ್. ಸೊ XML ಫೈಲ್ನ ಓಪನ್ ಕೊಡ್ತೀನಿ. ಇಲ್ಲಿ ಅಪ್ಲೋಡ್ ಕೊಡ್ತೀನಿ. ಅಪ್ಲೋಡ್ ಕೊಟ್ಟ ತಕ್ಷಣ ಏನಾಗುತ್ತೆ ಅಂದರೆ ಇಲ್ಲಿ ಅಪ್ಲೋಡಿಂಗ್ ಅನ್ನೋದು ಆಗ್ತಾ ಇದೆ. ಸೊ ಅಪ್ಲೋಡ್ ಆದಮೇಲೆ ನಮಗೆ ಬ್ಲಾಗ್ ಅನ್ನೋದು ಯಾವ ಥರ ಬರುತ್ತೆ ಅಂತ ನೀವು ನೋಡ್ಬೋದು. ಫ್ರೆಂಡ್ಸ್, ನೋಡ್ತಾ ಇದ್ರಲ್ಲ ಯಾವ ರೀತಿ ಚೇಂಜಸ್ ಅನ್ನು ಆಗೋಯ್ತು ಅಂತ. ಸೊ ಸಿಂಪಲ್ ಇಷ್ಟೇ. ಸೊ ತುಂಬ ಚೆನ್ನಾಗಿದೆ ಈ OnePlus ಅನ್ನೋದು, ಅದಕ್ಕಾಗಿ ನಾನು ಇದನ್ನು ಮಾಡಿಕೊಂಡೆ. ಸೊ ಇಷ್ಟು ಆಗ್ತಿದ್ದಂಗೆ ನೀವೇನು ಮಾಡಬೇಕು, ಇಲ್ಲಿ ಥೀಮು ಒಂದ್ಸಲ ನಾವು ಬ್ಲಾಗ್ನ ಪ್ರಿವ್ಯೂ ನೋಡೋಣ. ಓಪನ್ ಲಿಂಕ್ ಇನ್ ನ್ಯೂ ಟ್ಯಾಬ್. ಸೊ ನಮಗೆ ಬ್ಲಾಗ್ ಅನ್ನೋದು ಯಾವ ರೀತಿ ಬಂದಿದೆ ಅಂತ. ಸೊ ಇಲ್ಲಿ ಲೋಗೋಸ್ ಎಲ್ಲ ಇದೆಯಲ್ಲ, ಇದನ್ನೆಲ್ಲ ನಾವು ಬೇರೆ ಬೇರೆ ನಮ್ಮ ಓನ್ ಲೋಗೋಸ್ನ ಇಲ್ಲಿ ಹಾಕೋಬೋದು. ಸೊ ನಾವು ಸಿಂಪಲಾಗಿ ಒಂದು ಪೋಸ್ಟ್ ಹಾಕಿದ್ದೀವಿ, ಅದಕ್ಕೆ ಯಾವುದೋ ಒಂದು ಇಮೇಜ್ ಇಲ್ಲ, ಅದರಿಂದ ನಮಗೆ ಈ ಥರ ಬಂದಿದೆ. ಸೊ ಹೋಮು, ಫೀಚರ್ಸು ಇಲ್ಲಿ ನೋಡಿ ಫ್ರೆಂಡ್ಸ್, ಮೆಗಾ ಮಿನು ಯಾವ ಥರ ತುಂಬ ಚೆನ್ನಾಗಿದೆ. ಸೊ ಅದಕ್ಕಾಗಿ ನನಗೆ ಇದು ಇಷ್ಟ ಆಯಿತು. ಸೊ ಇಲ್ಲಿ ಬೇರೆ ಬೇರೆ ಡಿಸೈನ್ಸು, ಕೆಳಗೆ ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಅದಕ್ಕಾಗಿ ನನಗೆ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಇದನ್ನ ಆಕ್ಟಿವೇಟ್ ಮಾಡಿದ್ದೀನಿ. ಮತ್ತು ಬ್ಲಾಗಿಗೆ ಬರ್ತೀನಿ. ಇಲ್ಲಿ ಲೇಔಟ್ ಅಂತ ಇದೆ. ಸೊ ಲೇಔಟಿಗೆ ಬರ್ತಿದ್ದಾಗೆ ನಮ್ಮೊಂದು ಲೇಔಟ್ ಅನ್ನೋದು ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವೀಗ ನಮಗಿಲ್ಲಿ ಫೆವಿಕಾನ್ ಅಂತ ಇದೆ. ಸೊ ಫೆವಿಕಾನ್ ಅಂದರೆ ನಮಗೆ ಒಂದು ಸೈಟಿಗೆ ಇಲ್ಲಿ ಕಾಣಿಸ್ತಾ ಇಲ್ಲ ನಿಮಗೆ ಒಂದು B ಅಂತ ಇದೆಯಲ್ಲ, ಆ ರೀತಿ ಫೆವಿಕಾನ್ ನಿಮ್ಮದೊಂದು ಸೈಜ್ ಇರುತ್ತೆ. 512 150 × 150 PNG ಮಾಡ್ಕೋಬೇಕಾಗುತ್ತೆ. ಅದನ್ನು ಆ್ಯಡ್ ಮಾಡ್ಕೋಬೇಕು. ಎಡಿಟ್ ಕೊಡ್ತೀನಿ. ಸೊ ಚೂಸ್ ಫೈಲ್ ಅಂತ ಇದೆ. ಸೊ ನೋಡ್ಬೋದು 100 KB ಇರಬೇಕು. ಚೂಸ್ ಫೈಲ್ ಕೊಟ್ಟ ತಕ್ಷಣ ಏನಾಗುತ್ತೆ ಅಂದರೆ 150 ಇದ್ರೆ ಸಾಕು, ಆವಾಗ ನಮ್ಗೆ ಫೈಲ್ ಅನ್ನೋದು ಅಪ್ಡೇಟ್ ಆಗುತ್ತೆ. ಸೊ ಇಲ್ಲಿ ನಮ್ಮೊಂದು ಥೀಮ್ನ ಕಸ್ಟಮೈಸೇಷನ್ ಮಾಡ್ಕೋಬೇಕು ಅಂದರೆ ಮೇಯ್ನ್ ಲೋಗೋ ಅಂತ ಇದೆಯಲ್ಲ, ಸೊ ಆ ಮೇಯ್ನ್ ಲೋಗೋನ ಹೆಡರ್ ಲೋಗೋ. ಸೊ ನೋಡ್ಬೋದು ನೀವೀಗ ಮೇಯ್ನ್ ಹೆಡರ್ ಲೋಗೋ ಅಂತ ಇದೆ, ಅದು ನಾವು ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಸೊ ನಾನೇನು ಮಾಡ್ತೀನಿ, ಸೊ ರಿಮೂವ್ ಇಮೇಜ್ ಅಂತ ಇದೆಯಲ್ಲ, ಈಗ ಆಲ್ರೆಡಿ ಇರೋವಂಥ ಇಮೇಜು, ಇದು ರಿಮೂವ್ ಇಮೇಜ್ ಮಾಡಿಬಿಟ್ಟು ನಾವೇನು ಮಾಡ್ಬೋದು, ಮತ್ತು ಇನ್ನೊಂದು ಇಮೇಜನ್ನು ಆ್ಯಡ್ ಮಾಡ್ಕೋಬೋದು. ನಾನು ಇಮೇಜ್ನ ರಿಮೂವ್ ಮಾಡಿದ್ದೀನಿ, ಟೆಕ್ಸ್ಟ್ ಆ್ಯಡ್ ಮಾಡ್ಕೊತೀನಿ. ಸೊ ಮೇನ್ ಮೆನು ಅಂತ ಇದೆಯಲ್ಲ, ಸೊ ಮೇನ್ ಮೆನು ಅಂದರೆ ನಾನು ತೋರಿಸ್ಕೊಡ್ತೀನಿ ನಿಮಗೀಗ. ಇದು ಹೋಮು, ಫೀಚರ್ಸ್ ಇದೆಲ್ಲ ಇದೆಯಲ್ಲ ಅದು. ಸೊ ಮೇನ್ ಮೆನು ನಾವು ಆಲ್ರೆಡಿ ಕ್ಲಿಕ್ ಮಾಡಿದ್ದೀವಿ, ಇಲ್ಲಿ ಬಂದಿದೆ ಹೋಮು, ಫೀಚರ್ಸು. ಸೊ ಇಲ್ಲಿ ಸ್ಲ್ಯಾಶ್ ಕೊಟ್ಟರೆ ಏನಾಗುತ್ತೆ ಅಂದರೆ ನಮಗೆ ಸಬ್ ಮೆನು ಅನ್ನೋದು ಓಪನ್ ಆಗುತ್ತೆ. ನನಗೆ ಈ ಸಬ್ ಮೆನುಗಳು ಯಾವುದು ಬೇಕಾಗಿಲ್ಲ, ಈ ಸಬ್ ಮೆನುಗಳೆಲ್ಲ ಡಿಲೀಟ್ ಮಾಡ್ತೀನಿ. ಇಲ್ಲ ರಿನೇಮ್ ಮಾಡ್ಕೋಬೋದು ನೀವೀಗ. ಸೊ ಹೋಮ್ ಅಂತ ಇದೆಯಲ್ಲ, ಎಡಿಟ್ ಕೊಡ್ತೀನಿ. ಹೋಮ್ಗೆ
ಎಡಿಟ್ ಕೊಟ್ಟ ತಕ್ಷಣ ಇಲ್ಲಿಗೆ ಸ್ಲ್ಯಾಶ್ ಅಂತ ಇದೆ, ಸೇವ್ ಓಕೆ. ಸೊ ಫೀಚರ್ಸ್ ಪೋಸ್ಟ್ ಅಂತ ಇದೆ, ನಾನು ಏನು ಮಾಡ್ತೀನಿ ಏನೋ ಒಂದು ಬರಿತೀನಿ. ಸೊ ಮೇನ್ ಮೆನು ಇಲ್ಲಿ ಫೀಚರ್ಸ್ ಅಂತ ಇರೋದನ್ನ ನನಗೆ ಸಬ್ ಮಿನಿಸ್ ಏನು ಬೇಡ. ಸೊ ಅದರಿಂದ ಸಬ್ ಮಿನಿಸ್ ಎಲ್ಲ ಡಿಲೀಟ್ ಮಾಡಿ ಮಿನಿಸ್ ಇಟ್ಕೊಂಡ್ರೆ ಸಾಕು. ನಾವು ಸಬ್ ಮಿನಿಸ್ ಎಲ್ಲ ಡಿಲೀಟ್ ಮಾಡ್ಬಿಡ್ತೀನಿ ನಾನು. ಸೊ ಒಂದು 4 ಮಿನಿಟ್ಸ್ ಇದ್ರೆ ಸಾಕು ನಮಗೆ. ಸೊ ನೋಡ್ಬೋದು ಇವಾಗ ಮೇನ್ ಹೋಮು ಮೆಗಾ ಮೆನು ಇಲ್ಲ ಈ ಥರ ಇದೆಲ್ಲ ಎಡಿಟ್ ಮಾಡ್ತೀನಿ ನಾನು. ಇಲ್ಲಿ ಚೇಂಜ್ ನಾವೇನು ಮಾಡಬೇಕು, ಟೆಕ್ನಾಲಜಿ, ನೀವು ಯಾವ ರಿಲೇಟೆಡ್ಗೆ ಸಂಬಂಧಪಟ್ಟ ವಿಡಿಯೋ ಆರ್ಟಿಕಲ್ಸ್ ಬರೀತೀರೋ ಆ ಥರ ನೀವು ಒಂದು ಮೆನುಗಳನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ನಾನೇನು ಮಾಡ್ತೀನಿ, ಎಡಿಟು, ಇಲ್ಲಿ ನೇಮ್ ಏನು ಮಾಡ್ತೀನಿ, ಟೆಕ್ನಾಲಜಿ ಆದಮೇಲೆ ಆಂಡ್ರಾಯ್ಡ್ ಸೇವ್. ಇಲ್ಲಿ ನಾನೇನು ಮಾಡ್ತೀನಿ, ಆ್ಯಪ್ ರಿವ್ಯೂ ಓಕೆ. ಸೊ 4 ಮಿನಿಟ್ಸ್ ಅನ್ನೋದು ಸೇವ್ ಆಗಿದೆ. ಈಗ ನಾನು ಸೇವ್ ಕೊಡ್ತೀನಿ. ಸೇವ್ ಕೊಟ್ಟ ಆದಮೇಲೆ ಸೊ ನಮಗೆ ಮೇನ್ ಮೆನು ಅನ್ನೋದು ಅಪ್ಡೇಟ್ ಆಗಿ ಸೇವ್ ಅರೇಂಜ್ಮೆಂಟ್ಸ್ ಓಕೆ ಕೊಡ್ತೀನಿ. ನಿಮಗೆ ಲೈವಲ್ಲಿ ತಿಳಿಸ್ಕೊಡ್ತೀನಿ. ಈಗ ಬೇರೆ ಬೇರೆ ಮೆನ್ಯೂಸ್ ಎಲ್ಲ ಇದೆ. ಈಗ ರಿಫ್ರೆಶ್ ಮಾಡ್ತೀನಿ, ಈ ಲೋಗೋ ಹೊಂಟೋಗುತ್ತೆ, ಆ ಮೆನ್ಯೂಸ್ ಎಲ್ಲ ಚೇಂಜ್ ಆಗುತ್ತೆ. ಸೊ ಟೆಕರೈಸ್ ಅಂತ ನಾರ್ಮಲ್ ಟೆಕ್ಸ್ಟ್ ಬಂದಿದೆ, ಇಲ್ಲಿ ನಮ್ಮ ಓನ್ ಲೋಗೋನು ಆ್ಯಡ್ ಮಾಡ್ಕೋಬೋದು. ನೋಡ್ಬೋದು ನೀವೀಗ ಹೋಮು, ಟೆಕ್ನಾಲಜಿ, ಆಂಡ್ರಾಯ್ಡ್, ಆ್ಯಪ್ ರಿವ್ಯೂ ಅಂತ ಇದೆ. ಸೊ ಇಷ್ಟು ಬಂದಿದೆ. ಸೊ ನೋಡ್ತಾ ಇದ್ದಿಲ್ಲ ಫ್ರೆಂಡ್ಸ್, ಇಷ್ಟು ಸಿಂಪಲ್ ಆಗಿ ಬಂದಿದೆ. ಮತ್ತೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ, ನಾವು ಬಾರ್ ಮೆನು ಅಂತ ಇದೆಯಲ್ಲ, ಲಿಂಕ್ ಲಿಸ್ಟು. ಸೊ ಇಲ್ಲಿ ನಮ್ಮ ಓನ್ ಲಿಂಕ್ಸನ್ನು ಇಲ್ಲಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸೊ ನೋಡ್ಬೋದು ವರ್ಡ್ ನ್ಯೂಸ್ ಅಂತಿದೆ, ಟೆಕ್ನಾಲಜಿ, ಇನ್ಕ್ರಿಪ್ಟೆಡ್, ಇದನ್ನೆಲ್ಲ ನಾವು ಎಡಿಟ್ ಮಾಡ್ಕೋಬೋದು. ಅದು ಎಲ್ಲಿದೆ ಅಂದರೆ ನೋಡ್ಬೋದು, ಹೋಮು, ವರ್ಡ್ ನ್ಯೂಸು, ಟೆಕ್ನಾಲಜಿ, ಇನ್ಕ್ರಿಪ್, ಸ್ಪೋರ್ಟ್ಸ್, ಹೆಲ್ತ್, ಟ್ರಾವೆಲ್ ಅಂತ ಇದೆ. ಇದಕ್ಕೆ ನಾವು ಎಡಿಟ್ಗೆ ಹೋಗಿ ನಮ್ಗೆ ಯಾವ ಥರ ಬೇಕೋ ಅದನ್ನೆಲ್ಲನೂ ಎಡಿಟ್ ಮಾಡ್ಕೋಬೋದು ಸಿಂಪಲ್ ಆಗಿ. ಸೊ ಲಿಂಕ್ ಲಿಸ್ಟ್ ಅಂತ ಇದೆ, ನಾವು ಬಾರ್ ಐಕಾನ್ಸು. ಸೊ ಫೇಸ್ಬುಕ್ಕು, ಸೊ ಎಡಿಟ್ ಕೊಡ್ತೀನಿ. ನಿಮ್ಮ ಒಂದು ಆ್ಯಶ್ ತೆಗೆದುಬಿಟ್ಟು ನಿಮ್ಮ ಫೇಸ್ಬುಕ್ಕು ಅಡ್ರೆಸ್ಸನ್ನು ಇಲ್ಲಿ ಹಾಕಿ ಸೇವ್ ಕೊಡಿ, ಸಿಂಪಲ್. ಸೊ ಟ್ವಿಟರ್ ಎಡಿಟ್ ಕೊಡಿ, ಈ ಆ್ಯಶ್ ತೆಗೆದುಬಿಡಿ, ಟ್ವಿಟರ್ ಸೇವ್ ಕೊಟ್ಬಿಡಿ. ನಿಮ್ಮ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಆಗುತ್ತೆ ಅಂದರೆ ಡೈರೆಕ್ಟ್ ಸೇವ್ ಕೊಡಿ. ಇಲ್ಲಿ ನಿಮ್ಮೊಂದು ಸೋಷಿಯಲ್ ಮೀಡಿಯಾ ಐಕಾನ್ಸ್ ಇದೆಯಲ್ಲ ಇಲ್ಲಿ ರೈಟ್ ಸೈಡು, ಈ ಫೇಸ್ಬುಕ್ಕು, ಟ್ವಿಟರು, ಇದನ್ನೆಲ್ಲನೂ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿಗೆ ಓಪನ್ ಆಗುತ್ತೆ. ಸೊ ನೆಕ್ಸ್ಟು ಫೀಚರ್ಡ್ ಪೋಸ್ಟ್ ಅಂತ ಇದೆಯಲ್ಲ, ಇದು ಕ್ಲಿಕ್ ಮಾಡ್ತೀನಿ. ಫೀಚರ್ಡ್ ಪೋಸ್ಟಲ್ಲಿ ನಮ್ಗೆ ಯಾವ್ದು ಬರಬೇಕು ಅಂದರೆ ಇದು ಹಾಗೇ ಇರಲಿ, ನಮಗೆ ಇದನ್ನೇನು ಚೇಂಜಸ್ ಮಾಡೋದು ಬೇಡ. ಫೀಚರ್ಡ್ ಪೋಸ್ಟ್ ಅಂದ ತಕ್ಷಣ ಸ್ಟಾರ್ಟಿಂಗ್ ನಾವು ಯಾವ್ದು ಹಾಕ್ತೀವೋ ಇದು. ಸೊ ಟೆಕ್ ಆರ್ಟಿಕಲ್ ಅಂತ ಇದೆಯಲ್ಲ, ಇದು ಫೀಚರ್ಡ್ ಪೋಸ್ಟ್ ಅನ್ನೋದು. ಈಗ ಬ್ಲಾಗ್ ಪೋಸ್ಟ್ ಅಂತ ಇದೆ. ಸೊ ಇದರಲ್ಲಿ ಯಾವ ಥರ ಬರಬೇಕು ಏನು, ಇಲ್ಲಿ ಸೆಟ್ಟಿಂಗ್ಸನ್ನು ಮಾಡ್ಕೋಬೋದು ನಾವು, ತೊಂದರೆ ಇಲ್ಲಿ ಇದು ಹೇಗಿರುತ್ತೋ ಹಾಗೆ ಬಿಟ್ಬಿಡಿ. ಸೊ ಹಾಗೆ ನೆಕ್ಸ್ಟ್ ನಾವು ನೋಡೋಕೆ ಬಂದರೆ, ಸೊ ಫಾಲೋ ಯೂಸು ಇಲ್ಲಿದೆಯಲ್ಲ ಫ್ರೆಂಡ್ಸ್, ನಮಗೆ ಇಲ್ಲಿ ಫಾಲೋ ಯೂಸ್ ಅಂತ ಇದೆಯಲ್ಲ, ಇದು ಸೋಷಿಯಲ್ ಮೀಡಿಯಾ ಐಕಾನ್ಸು. ಇಲ್ಲಿ 1.5K ಇದೆ, 3.1K. ನಾವು ಇಲ್ಲಿ ಎಲ್ಲನೂ ಫಾಲೋ ಯೂಸ್ ಎಡಿಟ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಮ್ಗೆ ಬರುತ್ತೆ. ಟ್ವಿಟರು ಎಡಿಟು, ಇಲ್ಲಿ ಎಷ್ಟು ಬೇಕೋ ಅಷ್ಟು ನಂಬರ್ಸನ್ನು ನಾವೇ ಆ್ಯಡ್ ಮಾಡ್ಕೋಬೋದು. ನಮ್ಗೆ ಎಷ್ಟಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟು ಲಿಂಕ್ಸ್ ಹಾಕಿ ನಾವೇ ಆ್ಯಡ್ ಮಾಡ್ಕೋಬೋದು. ಸೊ ಮೋಸ್ಟ್ ಪಾಪ್ಯುಲರು, ಫಾಲೋ ಬೈ ಇಮೇಲು, ಇದೆಲ್ಲ ನಾವು ಫೀಚರ್ ಪೋಸ್ಟು, ಕ್ಯಾಟಗರೀಸ್ ಇದೆಲ್ಲ ಹಾಗೆ ಇರಲಿ. ನಿಮ್ಗೆ ಬೇಕು ಅಂದರೆ ಚೇಂಜಸ್ ಮಾಡ್ಕೋಬೋದು. ಇಲ್ಲಿ ಅಬೌಟ್ ಅಸ್ ಅಂತ ಇದೆ. ಇದನ್ನು ಅಬೌಟ್ ಅಸ್ ನಾನು ಕ್ಲಿಕ್ ಮಾಡ್ತೀನಿ. ಇಲ್ಲಿ ನಮ್ಮ ಬಗ್ಗೆ, ಸೊ ಟೈಟಿಲ್ ಅಬೌಟ್ ಅಸ್ಸು, ಕ್ಯಾಪ್ಷನ್ ನಮ್ಮ ಬಗ್ಗೆ ಇಲ್ಲಿ ಬರ್ಕೋಬೇಕು. ಹಾಗೆ ಅಬೌಟ್ ಅಸ್ ನಮ್ಮ ಒಂದು ಪೇಜ್ ಇರುತ್ತೆ, ಆ ಲಿಂಕನ್ನು ಈ ಲಿಂಕ್ ಇರೋ ಜಾಗದಲ್ಲಿ ಕ್ಲಿಕ್ ಮಾಡಿಬಿಟ್ಟು ಸೇವ್ ಕೊಡಬೇಕು. ಇಲ್ಲಿ ಸೇವ್ ಕೊಟ್ಟರೆ ನಮ್ಮ ಅಬೌಟ್ ಅಸ್ ಡೀಟೇಲ್ಸನ್ನು ಸೇವ್ ಆಗುತ್ತೆ. ಫಾಲೋ ಯೂಸ್ ಅಂತ ಇದೆಯಲ್ಲ, ಇಲ್ಲಿ ನಮ್ಮ ಒಂದು ಟ್ವಿಟ್ಟರು ಆವಾಗಲೇ ಹೇಳಿದಾಗೆ ಎಲ್ಲ ಸೋಷಿಯಲ್ ಮೀಡಿಯಾ ಲಿಂಕ್ಸನ್ನು ಇಲ್ಲಿ ಆ್ಯಶ್ ತೆಗೆದುಬಿಡಿ, ಓಕೆ ಕೊಟ್ಬಿಡಿ, ಆಟೋಮೆಟಿಕ್ಕಾಗಿ ಲಿಂಕ್ಸ್ ಅನ್ನೋದು ಆ್ಯಡ್ ಆಗುತ್ತೆ. ಫುಟರ್ ಮೆನು. ಸೊ ಈ ಫುಟರ್ ಮೆನು ನಾವೇನು ಮಾಡಬೇಕಾಗುತ್ತೆ ಅಂದರೆ, ಸೊ ನೋಡ್ಬೋದು ಈಗ ಅಬೌಟು, ಕಾಂಟ್ಯಾಕ್ಟು, ಇಲ್ಲಿ ಇನ್ನೊಂದಿದೆ. ಇದನ್ನು ನಾನೇನು ಮಾಡ್ತೀನಿ, ಎಡಿಟ್ ಕೊಡ್ತೀನಿ. ಅಬೌಟ್ ಅಸ್ಸು, ಕಾಂಟ್ಯಾಕ್ಟ್ ಅಸ್ಸು, ಡಿಸ್ಕ್ಲೈಮರ್, ಸೇವ್. ಮತ್ತು ಇನ್ನೊಂದು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಇನ್ನೊಂದು ಹೊಸದಾಗಿ ಆ್ಯಡ್ ಮಾಡಬೇಕು ಅಂದರೆ ನ್ಯೂ ಸೈಟ್ ನೇಮ್ ಅಂತ ಇದೆಯಲ್ಲ, PRIVA, ಪ್ರೈವಸಿ ಪಾಲಿಸಿ. ಸೊ ಆ್ಯಡ್ ಲಿಂಕ್ ಅಂತ ಕೊಟ್ಟಿದ್ದೀನಿ. ಈಗ ಪ್ರೈವಸಿ ಪಾಲಿಸಿ ಬಂದಿದೆ. ಇದನ್ನು ಕೆಳಗೆ ಬರಬೇಕು ಅಂದರೆ ಏರೋ ಮಾರ್ಕ್ ಕ್ಲಿಕ್ ಮಾಡಿದ ತಕ್ಷಣ ಕೆಳಗೆ ಬಂತು. ಮತ್ತೆ ಏರೋ ಮಾರ್ಕ್ ಕ್ಲಿಕ್ ಮಾಡ್ತೀನಿ, ಮತ್ತೆ ಏರೋ ಮಾರ್ಕ್ ಕೆಳಗೆ ಬಂತು. ಸೊ ಈಗ ಹೋಮು, ಅಬೌಟು, ಕಾಂಟ್ಯಾಕ್ಟು, ಡಿಸ್ಕ್ಲೈಮರ್, ಪ್ರೈವಸಿ ಪಾಲಿಸಿ ಚೇಂಜ್ ಕೊಡ್ತೀನಿ. ಚೇಂಜ್ ಕೊಟ್ಟಿದ ತಕ್ಷಣ ಸೇವ್ ಅರೇಂಜಸ್ಸು ಹೋಗಿ ಮಾಡ್ತೀನಿ. ಈಗ ಅರೇಂಜ್ಮೆಂಟ್ಸ್ ಎಲ್ಲ ಸೇವ್ ಆಗಿದೆ. ಈಗ ರಿಫ್ರೆಶ್ ಮಾಡ್ತೀನಿ. ನಮಗೆ ಬಾಟಮ್ ಮೇಲೆ ನೋಡ್ಬೋದು ನೀವೀಗ ಇದೆಲ್ಲ ಬಂದಿದೆ ನೋಡಿ ಫ್ರೆಂಡ್ಸ್. ಸೊ ಹೋಮು, ಅಬೌಟು, ಕಾಂಟ್ಯಾಕ್ಟು, ಡಿಸ್ಕ್ಲೈಮರ್, ಪ್ರೈವಸಿ ಪಾಲಿಸಿ ಇಷ್ಟು ಬಂದಿದೆ ಫ್ರೆಂಡ್ಸ್. ಸೊ ಈ ರೀತಿ ನೀವು ಎಲ್ಲ ಒಂದು
ಬ್ಲಾಗ್ನ ಕಸ್ಟಮೈಸೇಷನ್ ಮಾಡ್ಕೋಬಹುದು ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ನೋಡ್ರಲ್ಲ, ಒಂದು ಥೀಮ್ನ ಯಾವ ರೀತಿ ಅಪ್ಡೇಟ್ ಮಾಡಬೇಕು, ಹಾಗೆ ನಮ್ಮೊಂದು ಲೇಔಟ್ ಸೆಟ್ಟಿಂಗ್ಸ್ನ ಯಾವ ರೀತಿ ಮಾಡ್ಕೋಬೇಕು ಅಂತ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ನಿಮಗೆ ಬೇರೆ ಏನೇ ಡೌಟ್ಸ್ ಇದ್ರು ಕಮೆಂಟ್ ಮಾಡಿ, ಅದಕ್ಕೆ ನಾನು ಉತ್ತರ ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಟಾಪ್ 5 ಬ್ಲಾಗರ್ ಟೆಂಪ್ಲೇಟ್ಸ್ನ ನಿಮಗೆ ಫ್ರೀಯಾಗಿ ಕೊಡ್ತಾ ಇದ್ದೀನಿ. ಅದು ಫ್ರೀ ಟೆಂಪ್ಲೇಟ್ಸೇ. ನೀವು ಅಲ್ಲಿಗೆ ಹೋಗ್ಬಿಟ್ಟು ಡೈರೆಕ್ಟಾಗಿ ಡೌನ್ಲೋಡ್ ಮಾಡಿಕೊಂಡು ಇದೇ ರೀತಿ ನಾನು ಯಾವ ಥರ ಸೆಟ್ ಮಾಡ್ಕೋಬೇಕಂತ ಹೇಳಿದ್ನೋ ಅದೇ ರೀತಿ ನೀವು ಸೆಟ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋ ನೋಡೋ ಪ್ರತಿಯೊಬ್ಬರು ನಾವು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.